ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಪೂರ್ವ ಕಾಲದಲ್ಲಿ ನಡೆದ ಅತ್ತೆ ಮತ್ತು 3 ಜನ ಸೊಸೆಯಂದಿರ ಕಥೆಯನ್ನು ತಿಳಿದುಕೊಳ್ಳೋಣ. ಇದು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದ ಒಂದು ಕಥೆಯಾಗಿದೆ. ಯಾವ ಕರ್ಮ ಫಲದಿಂದ 3 ಜನ ಸೊಸೆಯರು ನಾಯಿಗಳಾಗಿ ಬದಲಾದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ಸ್ಟೋರಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಪೂರ್ವ ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಇದ್ದರು. ಆಕೆಗೆ 3 ಜನ ಪುತ್ರರು. ಅವರಿಗೆ ವಿವಾಹವಾಗಿ 3 ಜನ ಸೊಸೆಯರ ಜೊತೆ ಎಲ್ಲರೂ ಒಟ್ಟಿಗೆ ವಾಸ ಮಾಡುತ್ತಿದ್ದರು. ಈ ಅಜ್ಜಿ ಶ್ರೀ ಮಹಾವಿಷ್ಣುವಿನ ಅಪಾರ ಭಕ್ತೆಯಾಗಿದ್ದಳು. ಶ್ರೀ ಮಹಾವಿಷ್ಣುವಿನ ಅಪಾರ ಭಕ್ತೆಯಾದ ಈ ಅಜ್ಜಿ ಪ್ರತಿದಿನವೂ ಪೂಜೆ ಮತ್ತು ವ್ರತಗಳನ್ನು ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಮುಂಜಾನೆ ಎದ್ದ ತಕ್ಷಣ ಹತ್ತಿರದಲ್ಲಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದರು. ಹೆಚ್ಚಾಗಿ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ನೈವೇದ್ಯವಾಗಿ ಹಾಲು, ಮೊಸರು ಮತ್ತು ತುಳಸಿಯನ್ನು ಆ ಭಗವಂತನಿಗೆ ಅರ್ಪಿಸಿದ ನಂತರವೇ ಅದನ್ನು ಜನರಿಗೆ ಹಂಚುತ್ತಿದ್ದರು. ಆದ್ದರಿಂದ ಆ ಊರಿನವರೆಲ್ಲರೂ ಕೂಡ ಆ ಅಜ್ಜಿಯನ್ನು ತುಂಬಾ ಗೌರವಿಸುತ್ತಿದ್ದರು. ಆದ್ರೆ ಆ ಅಜ್ಜಿಯ ಭಕ್ತಿ ಮತ್ತು ದಾನ ಗುಣಗಳು ಈ ನುಡಿದ ಅಜ್ಜಿಯ ಸೊಸೆಯರಿಗೆ ಸ್ವಲ್ಪವೂ ಕೂಡ ಇಷ್ಟವಾಗುತ್ತಿರಲಿಲ್ಲ. ಆಕೆ ಕೊಟ್ಟ ಪ್ರಸಾದವನ್ನು ತಿನ್ನದೆ ಕೇವಲ ನೋಡುತ್ತಿದ್ದರು. ಅಜ್ಜಿಯ ಗಂಡ ಮರಣ ಹೊಂದಿ ಈಗಾಗಲೇ ತುಂಬಾ ವರ್ಷಗಳು ಕಳೆದಿವೆ. ಇನ್ನು 3 ಜನ ಪುತ್ರರು ಹೆಂಡತಿಯರ ಮಾತು ಮೀರುತ್ತಿರಲಿಲ್ಲ. ಇನ್ನು ಅಜ್ಜಿ ಎಲ್ಲವನ್ನು ಸಹಿಸಿಕೊಂಡು ತನ್ನ ಪಾಡಿಗೆ ತಾನು ಇರುತ್ತಿದ್ದರು. ಒಂದು ದಿನ 3 ಜನ ಸೊಸೆಯರು ಈ ರೀತಿ ಆಲೋಚಿಸುತ್ತಾರೆ. ನಮ್ಮ ಅತ್ತೆ ಪೂಜೆ ವ್ರತಗಳೆಂದು ದಾನ ಧರ್ಮಗಳನ್ನು ಮಾಡುತ್ತಾ ತುಂಬಾ ಹಣ ಖರ್ಚು ಮಾಡುತ್ತಾರೆ. ಈ ವಯಸ್ಸಾಗಿರುವ ಮುದುಕಿ ಸತ್ತು ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು, ಆ ಖರ್ಚುಗಳೆಲ್ಲವೂ ಉಳಿಯುತ್ತಿತ್ತು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆ ಅಜ್ಜಿ ತನ್ನ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದರು. ಈಗ ಆಕೆಗೆ ಮಕ್ಕಳ ಆಸರೆ ಬೇಕಿದೆ. ಆದ್ರೆ ಅವರು ತನ್ನ ತಾಯಿಯನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಸರಿಯಾಗಿ ಮಾತು ಕೂಡ ಆಡುತ್ತಿಲ್ಲ. ಆ ಅಜ್ಜಿ ಮಾತ್ರ ಸದಾ ಕಾಲ ತನ್ನ ಕುಟುಂಬ ಸುಖವಾಗಿರಬೇಕೆಂದು ಆ ಭಗವಂತನ ಬಳಿ ಪ್ರಾರ್ಥಿಸುತ್ತಿದ್ದರು. ನನಗೆ ಏಕೆ ಇಷ್ಟು ಕಷ್ಟಗಳು? ಈ ವಯಸ್ಸಲ್ಲಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ನನಗಿಲ್ಲ. ಆದಷ್ಟು ಬೇಗ ನನಗೆ ಮುಕ್ತಿ ಕೊಡು ಎಂದು ತನ್ನ ದುಃಖವನ್ನು ಆ ಭಗವಂತನ ಬಳಿ ಹೇಳಿಕೊಳ್ಳುತ್ತಿದ್ದಳು. ಒಂದು ದಿನ 3 ಜನ ಸೊಸೆಯರು ಒಂದು ನಿರ್ಧಾರಕ್ಕೆ ಬಂದರು. ಇಷ್ಟು ದಿನ ಒಟ್ಟಾಗಿದ್ದ ಅವರು ಈಗ ಬೇರೆ ಬೇರೆಯಾಗಿ ಆಸ್ತಿಯನ್ನು ಸಮವಾಗಿ ಹಂಚಿಕೊಂಡು ಆ ನಂತರ ನಮಗೆ ಬೇಕಾದ ಹಾಗೆ ಬದುಕಬಹುದು. ಆಗ ನಮಗೆ ಈ ಅಜ್ಜಿಯ ಕಾಟವಿರದೆ ಸುಖವಾಗಿ ಜೀವಿಸಬಹುದು ಎಂದು ಅವರು ಅಂದುಕೊಳ್ಳುತ್ತಾರೆ. ಆ ನಂತರ 3 ಜನ ಸೊಸೆಯರು ಅವರವರ ಗಂಡಂದಿರೊಂದಿಗೆ ಈ ವಿಷಯವನ್ನು ಚರ್ಚೆ ಮಾಡುತ್ತಾರೆ. ಇದಕ್ಕೆ ಒಪ್ಪದೆ ಹೋದ್ರೆ ನಾವು ನಮ್ಮ ತವರು ಮನೆಗಳಿಗೆ ಹೊರಟು ಹೋಗುತ್ತೇವೆ ಎಂದು ಎದುರಿಸಿದರು. ಈ ರೀತಿಯಾಗಿ ಆ 3 ಜನ ಸೊಸೆಯರು ಎಲ್ಲಾ ರೀತಿಯಲ್ಲಿ ಹೇಳಿ ಅವರನ್ನು ಒಪ್ಪಿಸಿದರು. ಮಾರನೇ ದಿನವೇ ಆಸ್ತಿ ಪಾಸ್ತಿಗಳನ್ನು ಹಂಚಲು ಆ ಊರಿನ ಹಿರಿಯರನ್ನು ಕರೆಸಿದರು. ಆ ಹಿರಿಯರು ಆ ಮನೆಯನ್ನು 3 ಭಾಗಗಳಾಗಿ ವಿಂಗಡಿಸಿದರು. ಮನೆಯ ಹಿಂದಿರುವ ಒಂದು ಚಿಕ್ಕ ಕೋಣೆಯನ್ನು ಅಜ್ಜಿಗೆ ಹಂಚುತ್ತಾರೆ. ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಕೂಡ 4 ಭಾಗಗಳಾಗಿ ಹಂಚುತ್ತಾರೆ. ಅಜ್ಜಿಯನ್ನು ಯಾವ ಮಗನು ಕೂಡ ಜೊತೆಯಲ್ಲಿ ಇಟ್ಟುಕೊಳ್ಳಲು ಇಷ್ಟಪಡಲಿಲ್ಲ. ಆಕೆ ಒಬ್ಬರು ಇರುವುದರಿಂದ ಅವರಿಗೆ ಭಾಗದಲ್ಲಿ ಸ್ವಲ್ಪ ಕಡಿಮೆ ನೀಡಿ 3 ಜನ ಪುತ್ರರಿಗೆ ಸಮನಾಗಿ ಹಂಚಿದರು. ಆಗ ಅಲ್ಲಿ ಸೇರಿದ ಹಿರಿಯರೊಬ್ಬರು, ನಿಮ್ಮ ತಾಯಿಯನ್ನು ಯಾರು ನೋಡಿಕೊಳ್ಳುತ್ತಾರೋ ಅವರಿಗೆ ಆಕೆಯ ಭಾಗ ಸೇರುತ್ತದೆ ಎಂದು ಹೇಳಿದರು. ಆಗ ಕಿರಿಯ ಸೊಸೆ ಮಾತನಾಡುತ್ತಾ, ನನ್ನ ಮಕ್ಕಳು ಇನ್ನು ಚಿಕ್ಕವರು, ಮೇಲಾಗಿ ಹೀಗೆ ಪೂಜೆ ದಾನ ಧರ್ಮಗಳೆಂದು ಅಧಿಕ ಖರ್ಚು ಮಾಡುತ್ತಾರೆ. ಆದ್ದರಿಂದ ಆಕೆಯನ್ನು ಪೋಷಿಸುವ ಸಾಮರ್ಥ್ಯ ನಮ್ಮ ಬಳಿ ಇಲ್ಲ. ನಮ್ಮ ಮಕ್ಕಳನ್ನೇ ಸಾಕಿ ಬೆಳೆಸುವುದೇ ನಮಗೆ ಸಾಕಾಗಿ ಹೋಗುತ್ತದೆ ಎಂದು ಆಕೆ ಹೇಳುತ್ತಾಳೆ. ಇನ್ನುಳಿದ ಇಬ್ಬರು ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳಿ ಯಾರು ಕೂಡ ಅಜ್ಜಿಯನ್ನು ಜೊತೆಯಲ್ಲಿ ಇರಿಸಿಕೊಳ್ಳಲು ಇಷ್ಟಪಡಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಪುತ್ರರು ಏನು ಮಾತನಾಡದೆ ಮೌನವಾಗಿದ್ದು ಬಿಟ್ಟರು. ಎಲ್ಲರೂ ಇದ್ದರೂ ಕೂಡ ವಯಸ್ಸಾದ ವೃದ್ಧೆ ಒಬ್ಬಂಟಿಯಾದರು. ಇನ್ನು ಹಂಚಿಕೆ ಮುಗಿದ ನಂತರ ಊರಿನ ಹಿರಿಯರು ಹೊರಟು ಹೋದರು. ಆ 3 ಜನ ಸೊಸೆಯರು ಅವರ ಭಾಗಕ್ಕೆ ಬಂದಿರುವ ವಸ್ತುಗಳನ್ನು ಎತ್ತಿಟ್ಟುಕೊಳ್ಳುತ್ತಾ ತುಂಬಾ ಸಂತೋಷ ಪಡುತ್ತಿದ್ದರು. ಆದ್ರೆ ಅಜ್ಜಿಗೆ ಮಾತ್ರ ಒಟ್ಟಾಗಿದ್ದಂತ ಕೂಡು ಕುಟುಂಬ ಈಗ ಬೇರೆ ಆಯ್ತಲ್ಲ ಎಂದು ಬೇಸರದಿಂದಲೇ ಕುಳಿತಿದ್ದರು. ದಿನಗಳು ಕಳೆಯುತ್ತಿವೆ. ಅಜ್ಜಿಯ ಮನೆಯಲ್ಲಿರುವ ಸರಕು ಸಾಮಾನುಗಳು ಖಾಲಿಯಾಗುತ್ತಿವೆ. ಅಜ್ಜಿಗೆ ತಿನ್ನಲು ಕೂಡ ಏನು ಇರುತ್ತಿರಲಿಲ್ಲ. ಇನ್ನು ಸೊಸೆಯರು ಆ ಕಡೆ ತಿರುಗು ಸಹ ನೋಡಲಿಲ್ಲ. ಆ ಸಮಯದಲ್ಲಿಯೂ ಕೂಡ ಅಜ್ಜಿ ಭಗವಂತನ ಪೂಜೆ ನಿಲ್ಲಿಸಲಿಲ್ಲ. ಮನೆ ಮುಂದಿರುವ ತುಳಸಿ ಎಲೆಗಳು ಮತ್ತು ನೆಲ್ಲಿಕಾಯಿಗಳಿಂದ ಆ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಅದನ್ನು ಸುತ್ತ
ಸುತ್ತಮುತ್ತಲ ಜನರಿಗೆ ಹಂಚುತ್ತಿದ್ದರು. ಪುತ್ರರು ಮತ್ತು ಸೊಸೆಯರು ಯಾರು ಕೂಡ ಆಕೆಯೊಂದಿಗೆ ಮಾತನಾಡುತ್ತಿಲ್ಲ ಎಂದು ಬೇಸರಗೊಂಡ ಅಜ್ಜಿ, ಭಗವಂತ, ಈ ವಯಸ್ಸಲ್ಲಿ ನನಗೇಕೆ ಇಂಥ ಕಷ್ಟ ದುಃಖ, ದಯಮಾಡಿ ನನಗೆ ಮುಕ್ತಿಯನ್ನು ಕಲ್ಪಿಸು, ಹಾಗೆ ನನ್ನ ಮಕ್ಕಳು ಸುಖವಾಗಿ ಜೀವಿಸುವಂತೆ ಆಶೀರ್ವಾದ ಮಾಡು ಎಂದು ಪ್ರತಿದಿನವೂ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದಳು. ಕೇವಲ ಒಂದು ಹೊತ್ತು ಮಾತ್ರ ಊಟ ಮಾಡುತ್ತಾ ಉಳಿದ ಸಮಯ ಉಪವಾಸವಿರುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಅಜ್ಜಿ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಒಬ್ಬ ಯುವಕ ಆ ವೃದ್ಧೆಯ ಬಳಿ ಬಂದು ನಿಂತರು. ಆ ಯುವಕನಲ್ಲಿ ಏನು ಅರಿಯದ ಒಂದು ತೇಜಸ್ಸಿದೆ. ಯುವಕನನ್ನು ಗಮನಿಸಿದ ಅಜ್ಜಿ, ಕಂದ, ನೀನು ಯಾರು ಎಂದು ಕೇಳುತ್ತಾರೆ. ಆಗ ಆತ, ಅಮ್ಮ, ನೀವು ನನ್ನನ್ನು ಗುರ್ತು ಹಿಡಿಯಲಿಲ್ಲವೇ? ನಾನು ನಿಮ್ಮ ತಮ್ಮನ ಮಗ. ನೀವು ನಮ್ಮ ಮನೆಗೆ ಬಂದು ತುಂಬಾ ವರ್ಷಗಳಾಯಿತಲ್ಲವೇ? ಆಗ ಇನ್ನು ನಾನು ಚಿಕ್ಕವನಿದ್ದೆ, ಆದ್ದರಿಂದಲೇ ನೀವು ನನ್ನನ್ನು ಗುರ್ತು ಹಿಡಿಯುತ್ತಿಲ್ಲ. ನನ್ನ ಹೆಸರು ಮಹಾವೀರ್. ನಮ್ಮ ತಂದೆ ನಿಮಗೆ ಸಹಾಯ ಮಾಡಲು ಇಲ್ಲಿಗೆ ಕಳುಹಿಸಿದ್ದಾರೆ ಎಂದು ಹೇಳುತ್ತಾನೆ. ಆತನ ಮಾತುಗಳನ್ನು ಕೇಳಿದ ಅಜ್ಜಿಗೆ ಆಶ್ಚರ್ಯದ ಜೊತೆ ಸಂತೋಷವಾಗುತ್ತದೆ. ಹೌದಾ ಕಂದ, ನಿಜವಾಗಿಯೂ ನನಗೆ ಸಹಾಯ ಮಾಡಲೆಂದೇ ಬಂದಿದ್ದೀಯಾ ಎಂದು ಆತನನ್ನು ಅಪ್ಪಿಕೊಂಡು ಗೋಳು ಎಂದು ಅಳುತ್ತಾಳೆ. ಆ ನಂತರ ಆತನನ್ನು ಮನೆಯೊಳಗೆ ಕರೆಯುತ್ತಾರೆ. ಒಳಗೆ ಬಂದ ಆತ ತನ್ನ ಬ್ಯಾಗ್ ಅಲ್ಲಿ ತಂದಿದ್ದ ಪೂಜಾ ಸಾಮಗ್ರಿಗಳ ಜೊತೆ ದವಸ ಧಾನ್ಯಗಳನ್ನು ಹಾಗೆ ಈಗ ತಿನ್ನಲು ಒಳ್ಳೆಯ ಆಹಾರವನ್ನು ನೀಡುತ್ತಾನೆ. ಅಮ್ಮ, ಇವೆಲ್ಲವೂ ನಿಮಗಾಗಿಯೇ. ಇನ್ನು ಮುಂದೆ ನೀವು ಯಾವುದಕ್ಕೂ ದುಃಖಿಸಬೇಡಿ, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ನೆಮ್ಮದಿಯಿಂದ ಇರಿ ಎಂದು ಹೇಳುತ್ತಾನೆ. ಆಗ ಅಜ್ಜಿ, ಕಂದ, ನಿನಗೆ ತುಂಬಾ ಧನ್ಯವಾದಗಳು. ಆ ಭಗವಂತ ನಿನ್ನನ್ನು ಚೆನ್ನಾಗಿ ಇಟ್ಟಿರುತ್ತಾನೆ. ನಾನು ಕೂಡ ಆ ಭಗವಂತನ ಬಳಿ ನಿನಗೆ ಒಳ್ಳೆಯದಾಗಲಿ ಎಂದು ಬೇಡುತ್ತೇನೆ ಎಂದು ಸಂತೋಷವಾಗಿ ಅವನಿಗೆ ಹಾರೈಸುತ್ತಾರೆ. ಆ ನಂತರ ಆ ಯುವಕ ಅಲ್ಲಿಂದ ಹೊರಟನು. ಆ ಬಳಿಕ ಅಜ್ಜಿ, ಭಗವಂತ, ನನ್ನ ಮೊರೆಯನ್ನು ಆಲಿಸಿ ನನ್ನ ಹಸಿವನ್ನು ನೀಗಿಸಿದ್ದೀಯಾ. ನಿನ್ನನ್ನು ನಂಬಿದವರಿಗೆ ಅನ್ಯಾಯವಾಗುವುದಿಲ್ಲ ಎಂದು ನಿರೂಪಿಸಿದ್ದೀಯಾ ಎಂದು ಭಗವಂತನಿಗೆ ಅಜ್ಜಿ ಧನ್ಯವಾದಗಳನ್ನು ಹೇಳುತ್ತಾರೆ. ಇನ್ನು ಅಂದಿನಿಂದ ಅಜ್ಜಿಗೆ ಯಾವುದೇ ಕೊರತೆ ಇಲ್ಲದೆ ಸಂತೋಷವಾಗಿ ಮೊದಲಿನ ಹಾಗೆ ಪೂಜೆ ಮತ್ತು ವ್ರತಗಳನ್ನು ಮಾಡುತ್ತಾ ಪ್ರಸಾದವನ್ನು ಜನರಿಗೆ ಹಂಚುತ್ತಿದ್ದರು. ಪಂಡಿತರನ್ನು ಕರೆದು ಮೊದಲಿಗಿಂತಲೂ ಹೆಚ್ಚಾಗಿ ದಾನ ಧರ್ಮ ಮಾಡುತ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದ ಆ ಅಜ್ಜಿಯ 3 ಸೊಸೆಯಂದಿರಿಗೆ ಹೊಟ್ಟೆ ಕಿಚ್ಚು ಬಂದಿತು. ಅಸಲಿಗೆ ಈಕೆಗೆ ಪ್ರತಿದಿನವೂ ಆಹಾರ ಎಲ್ಲಿಂದ ಸಿಗುತ್ತದೆ? ಪ್ರಸಾದ ಹಂಚಲು ದಾನ ಧರ್ಮಗಳನ್ನ ಮಾಡಲು ಹಣ ಎಲ್ಲಿಂದ ತರುತ್ತಾರೆ? ಮೇಲಾಗಿ ಆಕೆಗೆ ಸಂಪಾದನೆ ಇಲ್ಲ, ಆದ್ರೆ ಮೊದಲಿಗಿಂತಲೂ ಈಗ ಇನ್ನಷ್ಟು ಸಂತೋಷವಾಗಿದ್ದಾರಲ್ಲವೇ? ಜೊತೆಗೆ ಹೆಚ್ಚು ಹೆಚ್ಚು ಖರ್ಚು ಮಾಡುತ್ತಿದ್ದಾರಲ್ಲವೇ ಎಂದು 3 ಜನರು ಒಳಗೊಳಗೆ ಕೊರಗುತ್ತಿದ್ದರು. ಎಲ್ಲರೂ ಬೇರೆ ಬೇರೆಯಾಗಿ ಆಕೆಯನ್ನು ಒಬ್ಬಂಟಿಯಾಗಿ ಮಾಡಿದರೆ ಆ ವಯಸ್ಸಾದ ಮುದುಕಿ ಹಸಿವಿನಿಂದ ಸತ್ತು ಹೋಗುತ್ತಾಳೆ ಎಂದುಕೊಂಡೆವು. ಆದ್ರೆ ಹಾಗಾಗಲಿಲ್ಲ. ಈಗ ಮೊದಲಿಗಿಂತಲೂ ಆರೋಗ್ಯವಾಗಿ ಮತ್ತು ಸಂತೋಷವಾಗಿದ್ದಾಳೆ. ನಾವೆಲ್ಲರೂ ಸೇರಿ ಆಕೆ ಇಲ್ಲದಾಗ ಅವರ ಮನೆಗೆ ಹೋಗಿ ನೋಡೋಣ ಎಂದು ಮಾತಾಡಿಕೊಂಡರು. ಮಾರನೇ ದಿನ ಅಜ್ಜಿ ತೀರ್ಥಯಾತ್ರೆಗೋಸ್ಕರ ಹೊರಟು ಹೋದರು. ಅದೇ ಸರಿಯಾದ ಸಮಯವೆಂದು ಭಾವಿಸಿ ಆ 3 ಜನ ಸೊಸೆಯರು ಆ ವೃದ್ಧೆಯ ಮನೆಗೆ ಪ್ರವೇಶ ಮಾಡಿದರು. ಆ ಮನೆಯಲ್ಲಿ ತುಂಬಿ ತುಳುಕಾಡುತ್ತಿರುವ ದವಸ ಧಾನ್ಯಗಳು ಮತ್ತು ಅಡುಗೆ ಸಾಮಗ್ರಿಗಳನ್ನು ನೋಡಿ ಆಶ್ಚರ್ಯಗೊಂಡರು. ನಮ್ಮ ಅತ್ತೆ ತುಂಬಾ ಬುದ್ಧಿವಂತರು. ಒಬ್ಬಂಟಿಯಾದರೆ ಆಸರೆ ಇಲ್ಲದೆ ಆಕೆ ಹಸುವಿನಿಂದ ಸತ್ತು ಹೋಗುತ್ತಾಳೆ ಎಂದು ಭಾವಿಸಿದ್ದೆವು. ಆದ್ರೆ ಇಲ್ಲಿ ನೋಡಿದ್ರೆ ಕರಗಲಾರದಷ್ಟು ದವಸ ಧಾನ್ಯಗಳಿವೆ. ಆಕೆಗೆ ವಯಸ್ಸಾಗಿದೆಯಲ್ಲ, ಸಂಪಾದನೆಯೂ ಇಲ್ಲ, ಕೆಲಸ ಮಾಡಲು ಶಕ್ತಿಯೂ ಇಲ್ಲ. ಇವೆಲ್ಲ ಎಲ್ಲಿಂದ ಬಂದಿವೆ? ಬಹುಶಃ ಇವನ್ನೆಲ್ಲ ಬೇರೆಯವರ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಕದ್ದಿರಬಹುದು. ಕಳ್ಳತನ ಮಾಡಿ ಏನು ತಿಳಿಯದವರಂತೆ ನಟಿಸುತ್ತಿದ್ದಾರೆ. ಈಕೆಯನ್ನು ಹೀಗೆ ಬಿಟ್ಟರೆ ನಮ್ಮ ಮನೆಯಲ್ಲಿಯೂ ಕೂಡ ಕದಿಯಬಹುದು. ನಮ್ಮನ್ನು ಟೋಟಲ್ ಆಗಿ ನಮ್ಮನ್ನು ಮುಳುಗಿಸಿ ಬಿಡುತ್ತಾರೆ. ಈಕೆಗೆ ಸರಿಯಾದ ಪಾಠ ಕಲಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆ ನಂತರ ಆ 3 ಜನ ಸೊಸೆಯರು ಅತ್ತೆಯ ಮನೆಯಲ್ಲಿರುವ ಎಲ್ಲ ದವಸ ಧಾನ್ಯಗಳ ಜೊತೆ ಅಡುಗೆ ಸಾಮಗ್ರಿಗಳೆಲ್ಲವನ್ನು ಕೂಡ ಎತ್ತಿಕೊಂಡು ಹೋಗಿಬಿಟ್ಟರು. ಈಗ ಮನೆಯಲ್ಲಿ ದೇವರ ಬಳಿ ಪೂಜಾ ಸಾಮಗ್ರಿಗಳು ಮತ್ತು ಅಜ್ಜಿ ಭಗವಂತನಿಗೆ ಸಮರ್ಪಿಸಿದ ತುಳಸಿ ಎಲೆಗಳು ಮಾತ್ರ ಕಾಣಿಸುತ್ತಿವೆ. ಅವುಗಳನ್ನು ನೋಡಿದ ಅವರು ತುಂಬಾ ಕೋಪದಿಂದ, ಈ ಪೂಜಾ ವ್ರತಗಳಿಂದಲೇ ಇಷ್ಟು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಅದೆಷ್ಟು ಖರ್ಚಾಗಿ ಬಿಟ್ಟಿತು. ಈ ಪೂಜೆಗಳಿಂದಲೇ ನಮ್ಮ ಗಂಡಂದಿರ ಅರ್ಧ ಹಣ ಖರ್ಚು ಮಾಡಿಸಿದ್ದಾರೆ ಈ ಅತ್ತೆ ಎಂದು ದೇವರ ಬಳಿಗೆ ಹೋಗಿ ಪೂಜಾ ಬಟ್ಟೆಯನ್ನು ಮತ್ತು ತುಳಸಿಯನ್ನು ಮನೆಯ ಮುಂದಿರುವ ಬಾವಿಗೆ ಎಸೆದು ಬಿಡುತ್ತಾರೆ. ಇನ್ನುಳಿದ ಎಲ್ಲ ವಸ್ತುಗಳನ್ನು ಅವರವರ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಇನ್ನು ಸಂಜೆ ಆಯಿತು. ಆಗ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಆ 3 ಜನ ಸೊಸೆಯರ ಕಾಲುಗಳು ನಿಧಾನವಾಗಿ ನಾಯಿಯ ಕಾಲಿನ ಆಕಾರದಂತೆ ಬದಲಾಗುತ್ತಿವೆ. ಅದನ್ನು ಗಮನಿಸಿದ ಆ 3 ಜನ ಒಬ್ಬರನ್ನೊಬ್ಬರು ನೋಡಿಕೊಂಡು ಗಡಗಡ ನಡು
ನಡುಗುತ್ತಿದ್ದಾರೆ, ಜೋರು ಜೋರಾಗಿ ಕಿರುಚಾಡುತ್ತಿದ್ದಾರೆ. ಇವರ ಅರುಚಾಟ ಕಿರುಚಾಟಗಳನ್ನು ಕೇಳಿಸಿಕೊಂಡ ಊರಿನ ಜನರು ಅಲ್ಲಿಗೆ ಸೇರಿಕೊಂಡರು. ಆ ವಿಚಿತ್ರವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಿದ್ದಾರೆ. ಎಲ್ಲರೂ ಕೂಡ ನೋಡುತ್ತಿದ್ದ ಹಾಗೆಯೇ ಆ 3 ಜನರು ನಾಯಿಗಳಾಗಿ ಬದಲಾಗಿ ಬಿಟ್ಟರು. ಅವರ ಗಂಡಂದಿರು ಅವರನ್ನು ನೋಡಿ ತುಂಬಾ ದುಃಖ ಪಡುತ್ತಿದ್ದಾರೆ. ಮಕ್ಕಳೆಲ್ಲರೂ ಜೋರಾಗಿ ಅಮ್ಮನಿಗೆ ಏನಾಯಿತು, ಏಕೆ ನಾಯಿಗಳಾಗಿ ಬದಲಾಗಿದ್ದಾರೆ ಎಂದು ಅಪ್ಪಂದಿರ ಬಳಿ ಅಳುತ್ತಿದ್ದಾರೆ. ಗಂಡಂದಿರಿಗೆ ಏನು ಅರ್ಥವಾಗುತ್ತಿಲ್ಲ. ನಾಯಿಗಳಾಗಿ ಬದಲಾದ 3 ಮನೆಯ ಮುಂದೆ ಕುಳಿತು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ. ಆದ್ರೆ ಆ ಭಾಷೆ ಅಲ್ಲಿರುವ ಯಾರಿಗೂ ಅರ್ಥವಾಗುತ್ತಿಲ್ಲ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಈಗ ಅವರಿಗೆ ಅಮ್ಮನ ನೆನಪಾಗಿದೆ. ಇದೇ ಸಮಯಕ್ಕೆ ಅಮ್ಮನು ಇಲ್ಲ, ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಅವರು ಬರುವವರೆಗೂ ಕಾದು ನೋಡೋಣ, ಅಮ್ಮ ಬಂದರೆ ನಮಗೇನಾದ್ರೂ ದಾರಿ ತೋರಬಹುದು ಎಂದು ಆಲೋಚನೆ ಮಾಡುತ್ತಾರೆ. ಇದೇ ರೀತಿಯಾಗಿ 2 ದಿನಗಳು ಕಳೆದವು. ನಾಯಿಗಳಾಗಿ ಬದಲಾದ 3 ಜನ ಸೊಸೆಯರು ಮನೆಯ ಹೊರಗಡೆ ಕುಳಿತಿದ್ದಾರೆ. ಗಂಡಂದಿರು ಮತ್ತು ಮಕ್ಕಳು ಮನೆಯಲ್ಲಿ ದುಃಖ ಪಡುತ್ತಿದ್ದಾರೆ. ಆ ಊರಿನವರೆಲ್ಲರೂ ಈ ರೀತಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಇದೆಲ್ಲವೂ ಆ ಅಜ್ಜಿಯ ಪೂಜಾ ಫಲವೇ. ಈ 3 ಜನ ಸೊಸೆಯರು ಒಳ್ಳೆಯವರಾದ ಅವರ ಅತ್ತೆಯನ್ನು ಗೌರವಿಸಲಿಲ್ಲ. ಕನಿಷ್ಠ ಪಕ್ಷ ಅವರಿಗೆ ತಿನ್ನಲು ಊಟ ಕೂಡ ಕೊಡಲಿಲ್ಲ. ಆಕೆಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಆಕೆಗೆ ಉಪಚಾರ ಮಾಡಲಿಲ್ಲ. ಎಲ್ಲರೂ ಇದ್ದರೂ ಕೂಡ ಈ ಇಳಿ ವಯಸ್ಸಿನಲ್ಲಿ ಆಕೆಯನ್ನು ಒಬ್ಬಂಟಿ ಮಾಡಿದರು. ಆಕೆಗೆ ತುಂಬಾ ಕಷ್ಟ ಕೊಟ್ಟರು. ಅದರ ಫಲವೇ ಇವರಿಗೆ ಈ ರೀತಿ ಆಗಿರುತ್ತದೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಅಜ್ಜಿಯ ಆಗಮನಕ್ಕೋಸ್ಕರ ಕಾಯುತ್ತಿದ್ದಾರೆ. ಅಜ್ಜಿಗೆ ಮಾತ್ರ ಮನೆಯಲ್ಲಿ ನಡೆಯುತ್ತಿರುವ ಯಾವುದೇ ಘಟನೆಗಳು ತಿಳಿಯದೆ ಹಾಗೆ ನೆಮ್ಮದಿಯಿಂದ ತೀರ್ಥಯಾತ್ರೆ ಪೂರ್ತಿ ಮಾಡುತ್ತಿದ್ದಾರೆ. ಎಲ್ಲವೂ ಮುಗಿದ ಬಳಿಕ 4ನೇ ದಿನ ವೃದ್ಧೆ ಊರೊಳಗೆ ಪ್ರವೇಶ ಮಾಡುತ್ತಾರೆ. ಆಕೆ ಬರುತ್ತಿದ್ದ ಹಾಗೆಯೇ ಕೆಲವರು ಅವರ ಮನೆಯಲ್ಲಿ ನಡೆದ ಅಷ್ಟು ಘಟನೆಯನ್ನು ವಿವರಿಸಿ ನಿಮಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿ ಆಶ್ಚರ್ಯಗೊಂಡ ಅಜ್ಜಿ ಎಲ್ಲರೂ ನೋಡುತ್ತಿದ್ದಂತೆ ಒಬ್ಬ ಮನುಷ್ಯ ಅದು ಹೀಗೆ ನಾಯಿಯಾಗಿ ಬದಲಾಗುತ್ತಾರೆ ಎಂದು ಭಯದಿಂದಲೇ ತುಂಬಾ ವೇಗವಾಗಿ ಮನೆಗೆ ಸೇರಿಕೊಂಡರು. ಅಜ್ಜಿಯ ಹಿಂದೆ ಊರಿನ ಎಲ್ಲರೂ ಬಂದು ಮನೆಯ ಬಳಿ ಕೂಗಾಡಿದರು. ಅಜ್ಜಿ ಬಂದವರೇ ಮಕ್ಕಳನ್ನು ಏನಾಯ್ತೆಂದು ಕೇಳಿದರು. ಆಗ ಅವರು ಅಳುತ್ತಾ, ಅಮ್ಮ, ನಮ್ಮನ್ನು ಕ್ಷಮಿಸು, ನಮ್ಮಿಂದ ಬಹುದೊಡ್ಡ ತಪ್ಪಾಗಿದೆ. ನಮ್ಮ ಪತ್ನಿಯರು ನೀವಿಲ್ಲದ ಸಮಯದಲ್ಲಿ ನಿಮ್ಮ ಮನೆಗೆ ನುಗ್ಗಿ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಮತ್ತು ದವಸ ಧಾನ್ಯಗಳನ್ನು ನಮ್ಮ ಮನೆಗಳಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ದೇವರ ಸಾಮಗ್ರಿಗಳನ್ನು ಮತ್ತು ಪೂಜೆಗೆ ಅರ್ಪಿಸಿದ ತುಳಸಿಯನ್ನು ಬಾವಿಯೊಳಗೆ ಎಸೆದಿದ್ದಾರೆ. ಈ 3 ಜನ ಆ ಕೆಲಸ ಮಾಡಿದ ಸ್ವಲ್ಪ ಸಮಯಕ್ಕೆ ನಾಯಿಗಳಾಗಿ ಬದಲಾಗಿದ್ದಾರೆ. ಅವರು ಮೊದಲ ಹಾಗೆ ಆಗುತ್ತಾರೋ ಇಲ್ಲವೋ, ಅದಕ್ಕಾಗಿ ನಾವು ಏನು ಮಾಡಬೇಕು ನಮಗೆ ಅರ್ಥವಾಗುತ್ತಿಲ್ಲ, ತುಂಬಾ ಭಯವಾಗುತ್ತಿದೆ ಎಂದು ದುಃಖಿಸುತ್ತಾ ಜೋರಾಗಿ ಅಳುತ್ತಿದ್ದಾರೆ. ಆಗ ಅಜ್ಜಿ, ಮಕ್ಕಳೇ, ದುಃಖಿಸಬೇಡಿ, ಭಯ ಪಡಬೇಡಿ, ಆ ಭಗವಂತನು ಏನೇ ಮಾಡಿದ್ರು ಕೂಡ ಒಳ್ಳೆಯದಕ್ಕೆ ಎಂದು ಸಮಾಧಾನ ಹೇಳಿದರು. ಗಂಗಾ ನದಿ ತೀರದಲ್ಲಿ ಒಬ್ಬ ಮಹಾನ್ ತಪಸ್ವಿಗಳಿದ್ದಾರೆ. ಅವರು ಮಹಾನ್ ಶಕ್ತಿಯುಳ್ಳವರು. ನೀವು ಅವರ ಬಳಿಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ, ಏನಾದರೂ ಪರಿಹಾರ ಸೂಚಿಸುತ್ತಾರೆ ಎಂದು ಹೇಳಿದರು. ಇನ್ನು ತಾಯಿ ಮಾತಿನಂತೆ 3 ಜನ ಪುತ್ರರು ಗಂಗಾ ನದಿ ತೀರಕ್ಕೆ ಹೋಗಿ ಆ ಮಹಾನ್ ಸಾಧುಗಳಿಗೆ ನಡೆದ ವಿಷಯವನ್ನೆಲ್ಲ ಹೇಳಿ ಪರಿಹಾರ ಸೂಚಿಸಲು ಮನೆಗೆ ಕರೆತರುತ್ತಾರೆ. ಮನೆಗೆ ಬಂದ ಮಹರ್ಷಿಗಳಿಗೆ ನಮಸ್ಕರಿಸಿದ ಅಜ್ಜಿ ಸೊಸೆಯಂದಿರನ್ನು ತೋರಿಸುತ್ತಾರೆ. ನಾಯಿಗಳಾಗಿ ಬದಲಾದ ಅವರನ್ನು ದೀರ್ಘವಾಗಿ ಗಮನಿಸಿದ ಮಹರ್ಷಿಗಳು ಈ ರೀತಿಯಾಗಿ ಹೇಳಿದರು, ತಾಯಿ, ಇದೆಲ್ಲವೂ ನಿಮ್ಮ ಪೂಜಾ ಫಲವೇ. ನೀವು ಮಹಾನ್ ಭಕ್ತರು. ಅವರು ವಯಸ್ಸಾದ ನಿಮ್ಮನ್ನು ಗೌರವಿಸಲಿಲ್ಲ, ನಿಮಗೆ ಸೇವೆಗಳನ್ನು ಮಾಡಲಿಲ್ಲ. ನೀವು ಒಬ್ಬಂಟಿಯಾಗಿದ್ದಾಗ ಕಡೆ ಪಕ್ಷ ನಿಮಗೆ ಊಟವನ್ನು ನೀಡಲಿಲ್ಲ. ನೀವು ಉಪವಾಸವಿದ್ದರೂ ಸಹ ಅವರು ಹೊಟ್ಟೆ ಬಿರಿಯುವ ಹಾಗೆ ತಿನ್ನುತ್ತಿದ್ದರು. ನೀವು ಈ ಇಳಿ ವಯಸ್ಸಲ್ಲಿ ಭಕ್ತಿಯಿಂದ ತೀರ್ಥಯಾತ್ರೆಗೆ ಹೊರಟಿದ್ದರೆ ಅವರು ಮಾತ್ರ ನಿಮ್ಮ ಮನೆ ಶೋಧನೆ ಮಾಡಿ ನಿಮ್ಮನ್ನೇ ಅನುಮಾನ ಪಟ್ಟು ನಿಮ್ಮ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ತಮ್ಮ ಮನೆಗಳಿಗೆ ಸಾಗಿಸಿದ್ದಾರೆ. ಅಷ್ಟೇ ಅಲ್ಲದೆ ದೇವರ ಮುಂದಿರುವ ಪೂಜಾ ಸಾಮಗ್ರಿಗಳು, ತಟ್ಟೆ ಮತ್ತು ತುಳಸಿಯನ್ನು ಬಾವಿಗೆ ಎಸೆದಿದ್ದಾರೆ. ಇದೆಲ್ಲವೂ ಅವರ ಕರ್ಮ ಫಲವೇ. ಆದ್ದರಿಂದ ಅವರು ನಾಯಿಗಳಾಗಿ ಬದಲಾಗಿದ್ದಾರೆ. ಆದರೆ ಭಯ ಬೀಳಬೇಡಿ, ಇದಕ್ಕೆ ಒಂದು ಪರಿಹಾರವಿದೆ. ಅದನ್ನು ಪ್ರಯತ್ನಿಸಿದರೆ ಖಂಡಿತ ಒಳ್ಳೆಯ ಫಲಿತಾಂಶ ಸಿಗಬಹುದು. ನೀವು ನಿಮ್ಮ ಮನೆಯಲ್ಲಿ 5 ದಿನಗಳ ಕಾಲ ಪೂಜೆ ಮಾಡಿ, ನೀವು ಸ್ನಾನ ಮಾಡಿದ ನೀರಿನಿಂದ ನಿಮ್ಮ ಸೊಸೆಯರಿಗೆ ಸ್ನಾನ ಮಾಡಿಸಬೇಕು. ಹಾಗೆ ನಿಮ್ಮ ಪುತ್ರರು ಅನ್ನದಾನದ ಏರ್ಪಾಟುಗಳನ್ನು ಮಾಡಬೇಕು. ಹಾಗೆ ಅವರು ತಿಂದು ಉಳಿದ ಆಹಾರವನ್ನು ನಿಮ್ಮ ಸೊಸೆಯರು ತಿನ್ನಬೇಕು. ಅವರ ತಪ್ಪು ಅವರಿಗೆ ಅರಿವಾಗಬೇಕು. ಭಕ್ತಿಯಿಂದ ಭಗವಂತನಲ್ಲಿ ಕ್ಷಮಾಪಣೆ ಕೋರಬೇಕು. ಹಾಗೆ ಮಾಡುವುದರಿಂದ ಅವರಿಗೆ ಪೂರ್ವ ರೂಪ ದೊರೆಯುತ್ತದೆ ಎಂದು ಆ ಮಹರ್ಷಿ ಹೇಳಿ ಅಲ್ಲಿಂದ ಹೊರಟು ಹೋದರು. ಇನ್ನು ಆ ವೃದ್ಧೆ ಮಹರ್ಷಿಗಳು ಹೇಳಿದ ಪ್ರಕಾರ ಎಲ್ಲವನ್ನು ಮಾಡುತ್ತಾರೆ. ಅದಕ್ಕೆ ತನ್ನ ಪುತ್ರರ ಜೊತೆ ಆ ಊರಿನ ಜನರು ಕೂಡ ಸಹಕಾರ ನೀಡುತ್ತಾರೆ.
ಬಿಡುತ್ತಾರೆ. 5 ದಿನಗಳ ಕಾಲ ಭಕ್ತಿಯಿಂದ ವ್ರತಾಚರಣೆ ಮಾಡುತ್ತಾರೆ. ಪ್ರತಿದಿನವೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸ್ವಲ್ಪ ನೀರನ್ನು ಶೇಖರಿಸುತ್ತಿದ್ದಾರೆ. ಅದನ್ನೆಲ್ಲ ನೋಡುತ್ತಿದ್ದ ಸೊಸೆಯರಿಗೆ ತಮ್ಮ ತಪ್ಪಿನ ಅರಿವಾಗಿ ಒಂದು ಕಡೆ ಮಕ್ಕಳನ್ನು ನೋಡಿ ಅಳುತ್ತಿದ್ದಾರೆ. ಇನ್ನು 5ನೇ ದಿನ ಆ ವೃದ್ಧೆ ತನ್ನಂತ ಗಂಗಾ ಜಲದಿಂದ 3 ಜನ ಸೊಸೆಯರಿಗೆ ಸ್ನಾನ ಮಾಡಿಸುತ್ತಾರೆ. ಆದ್ರೂ ಕೂಡ ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲಿಲ್ಲ. ಎಲ್ಲರಿಗೂ ಒಳಗೊಳಗೆ ಭಯ ಶುರುವಾಗಿತ್ತು. ಕೊನೆಯ ದಿನ ಅನ್ನದಾನ ಏರ್ಪಡಿಸಿ ಎಲ್ಲರೂ ತಿಂದು ಉಳಿದ ಅನ್ನವನ್ನು ತನ್ನ ಸೊಸೆಯರಿಗೆ ನೀಡುತ್ತಾರೆ. ಭಗವಂತನ ಬಳಿ ಬೇಡುತ್ತಾರೆ, ಭಗವಂತ ದಯಮಾಡಿ ನನ್ನ ಸೊಸೆಯರಿಗೆ ಪೂರ್ವ ರೂಪ ಪ್ರಸಾದಿಸು, ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಆಸರೆಯಾಗುವಂತೆ ಮಾಡು ತಂದೆ, ನನ್ನ ಪೂಜಾ ಫಲ ಅವರಿಗೆ ದಕ್ಕುವಂತೆ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಆ ನಂತರ ತುಳಸಿ ನೀರನ್ನು ಅವರ ಮೇಲೆ ಹಾಕುತ್ತಾರೆ. ಆಗ ಅಜ್ಜಿಯ ಸೊಸೆಯರು ಕೂಡ ಆ ಭಗವಂತನನ್ನು ಕ್ಷಮಾಪಣೆ ಕೋರುತ್ತಾರೆ. ಆ ಬಳಿಕ ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಅವರು ತಮ್ಮ ಪೂರ್ವ ರೂಪಕ್ಕೆ ಬದಲಾದರು. ಅವರು ಮಾಡಿದ್ದಂತ ತಪ್ಪಿಗೆ ಎಲ್ಲರೆದುರು ತಲೆ ತಗ್ಗಿಸಿದರು. ತಮ್ಮ ಅತ್ತೆಯ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೋರಿದರು. ನಮ್ಮನ್ನು ಕ್ಷಮಿಸಿ ಅತ್ತೆ, ನಿಮ್ಮ ವಿಷಯದಲ್ಲಿ ನಾವು ತಪ್ಪಾಗಿ ನಡೆದುಕೊಂಡೆವು, ನಿಮಗೆ ಅನ್ಯಾಯ ಮಾಡಿದೆವು, ನಾವು ಮಾಡಿದ ಕರ್ಮಗಳಿಗೆ ಫಲವನ್ನು ಅನುಭವಿಸಿದೆವು. ಇನ್ನು ಮುಂದೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ, ನಿಮಗೆ ಯಾವುದೇ ಕೊರತೆ ಬರದ ಹಾಗೆ ಸಾಕುತ್ತೇವೆ ಎನ್ನುತ್ತಾರೆ. ಆಗ ವೃದ್ಧೆ, ನೋಡಿ ಆ ಭಗವಂತನು ನಿಮ್ಮನ್ನು ಕ್ಷಮಿಸಿದ್ದಾರೆ. ಈಗಲಾದರೂ ನೀವು ಭಗವಂತನ ಮೇಲೆ ನಂಬಿಕೆ ಇಡಿ, ಪೂಜೆ ಮತ್ತು ವ್ರತಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಅದರ ಪುಣ್ಯ ಫಲದಿಂದ ನಿಮಗೆ ಯಾವುದೇ ರೀತಿಯ ಕಷ್ಟಗಳು ಎದುರಾಗುವುದಿಲ್ಲ, ಸದಾ ಕಾಲ ಭಗವಂತನು ಕಾಪಾಡುತ್ತಾನೆ ಎಂದು ಅಜ್ಜಿ ಹೇಳುತ್ತಾರೆ. ಅದಕ್ಕೆ ಸೊಸೆಯರು ಕೂಡ ತಲೆಬಾಗಿ ಹಾಗೆ ಆಗಲಿ ಅತ್ತೆ ಎಂದು ಹೇಳುತ್ತಾರೆ. ಈ ರೀತಿ ಎಲ್ಲರೂ ಮಾತನಾಡುತ್ತಿರಬೇಕಾದ್ರೆ ಅಜ್ಜಿಗೆ ಸಹಾಯ ಮಾಡಿದ ಯುವಕ ಅಲ್ಲಿಗೆ ಬರುತ್ತಾನೆ. ಆಗ ಅಜ್ಜಿ ನೋಡಿ, ಈತನೇ ನನ್ನ ತಮ್ಮನ ಮಗ, ನನಗೆ ದವಸ ಧಾನ್ಯಗಳನ್ನು, ಪೂಜಾ ಸಾಮಗ್ರಿಗಳನ್ನು ಮತ್ತು ತಿನ್ನಲು ಆಹಾರವನ್ನು ತಂದು ಕೊಡುತ್ತಿದ್ದಾನೆ ಎಂದು ಹೇಳಿದಾಗ ಎಲ್ಲರೂ ಆಶ್ಚರ್ಯದಿಂದ ಅಜ್ಜಿಯನ್ನು ನೋಡುತ್ತಾರೆ. ಏಕೆಂದರೆ ಅಲ್ಲಿ ಯಾರಿಗೂ ಆ ಯುವಕ ಕಾಣಿಸುತ್ತಿಲ್ಲ, ಕೇವಲ ಅಜ್ಜಿಗೆ ಮಾತ್ರ ಕಾಣುತ್ತಿದ್ದಾನೆ. ಆಗ ಅಜ್ಜಿಯ ಮಕ್ಕಳು, ಅಮ್ಮ ನಮಗೆ ಯಾವ ಯುವಕನು ಕಾಣುತ್ತಿಲ್ಲ ಎಂದಾಗ ಆಗ ಅಜ್ಜಿ ಆ ಯುವಕನನ್ನು ಕುರಿತು, ನೀನು ಯಾರಿಗೂ ಕಾಣಿಸುವುದಿಲ್ಲವೇ, ಹಾಗಿದ್ರೆ ನೀನು ಯಾರು, ನೀವು ನನಗೇಕೆ ಸಹಾಯ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಯುವಕ ನಗುತ್ತಾ ಮಾಯವಾಗಿ ಬಿಡುತ್ತಾನೆ. ಆಗ ಅಜ್ಜಿಗೆ ಅರ್ಥವಾಗುತ್ತದೆ, ನನಗೆ ಸಹಾಯ ಮಾಡಿದ್ದು ಮತ್ತಾರು ಅಲ್ಲ, ಸಾಕ್ಷಾತ್ ಭಗವಂತನೇ. ನನ್ನ ಕಷ್ಟವನ್ನು ನೋಡಿ ಸ್ವತಃ ಭಗವಂತನೇ ನನ್ನ ಸಹಾಯಕ್ಕೆ ಬಂದಿದ್ದಾರೆ ಎಂದು ಅಜ್ಜಿಗೆ ಅರ್ಥವಾಗುತ್ತದೆ. ಆದ್ರೆ ಯಾರಿಗೂ ಏನನ್ನು ಹೇಳದೆ ಮೌನವಾಗಿದ್ದು ಬಿಟ್ಟರು. ಇನ್ನು ಆ ಬಳಿಕ ಎಲ್ಲರೂ ಒಟ್ಟಿಗೆ ಇದ್ದು ಪೂಜಾ ವ್ರತಗಳು ಮತ್ತು ದಾನ ಧರ್ಮಗಳನ್ನು ಮಾಡುತ್ತಾ ಎಲ್ಲರೂ ಸುಖ ಸಂತೋಷಗಳಿಂದ ಜೀವನ ಸಾಗಿಸುತ್ತಾರೆ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.